ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ನಿನ್ನೆನೇ ತಿಳಿಸಿದ್ದೆ ಗಣೇಶ ಚತುರ್ಥಿಗೆ ನಾವು ಏನೆಲ್ಲ ಸಿಹಿ ಕಜ್ಜಾಯಗಳನ್ನ ಮಾಡಬಹುದು ತುಂಬ ಈಸಿಯಾಗಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಅದೇ ಥರ ಇವತ್ತು ನಾನು ನಿಮಗೆ ಹಳೆಯ ಕಾಲದ ಕಜ್ಜಾಯಗಳಲ್ಲಿ ಒಂದಾದ ಸುಕ್ಕುನುಂಡೆಯನ್ನು ಯಾವ ಥರ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನಿಮಗೆ. ಇದು ತುಂಬಾ ರುಚಿಯಾಗಿರುತ್ತೆ. ಎಷ್ಟೋ ಜನ ಇವಾಗ ಹೆಸರು ಕಾಳಿಂದೆಲ್ಲ ಮಾಡ್ತಾರೆ, ಬಟ್ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋದು ಕಡಲೆಬೇಳೆಯಲ್ಲಿ ಯಾವ ಥರ ಸುಕ್ಕುನುಂಡೆಯನ್ನು ಮಾಡೋದು ಅಂತ ಹೇಳಿ. ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನಾವು. ನಿಮಗೆ ಒಬ್ಬಟ್ಟನ್ನು ತಿಂದು ಬೇಜಾರು ಬಂದಿದ್ದರೆ ಈ ಥರ ನೀವು ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಸುಕ್ಕುನುಂಡೆ ಮಾಡಲಿಕ್ಕೆ ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು 4ರಿಂದ 5 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನು ಕಡಲೆಬೇಳೆನ ಇದೇ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಬೆಲ್ಲನ ತೊಗೋತಾ ಇದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬೆಲ್ಲನ. ಹಾಗೆ ನೆಕ್ಸ್ಟು ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಏಲಕ್ಕಿ ಪುಡಿಯನ್ನು. ಹಾಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ನಿಮಗೆ ಎಷ್ಟು ಮಾಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇದಿಷ್ಟು ನಮಗೆ ಇವಾಗ ಸುಕ್ಕುನುಂಡೆನ ಮಾಡಲಿಕ್ಕೆ ಬೇಕಾಗಿರುವಂಥದ್ದು. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ ನೆನೆಸಿರುವಂಥ ಬೇಳೆನ ಕುಕ್ಕರಲ್ಲಿ ಹಾಕಿಬಿಟ್ಟು 3 ವಿಷಲನ್ನು ಹಾಕ್ಸ್ಕೊತೀನಿ. ಜಾಸ್ತಿ ಬೇಯಬಾರ್ದು ಇದು. ನೋಡಿ, ನೀರು ಕೂಡ ಅಷ್ಟೇ, ಅದು ಅಂದರೆ ನೆನಿಬೇಕಷ್ಟೇ. ನೋಡಿ, ಇಲ್ಲಿ ಇಷ್ಟೇ ನಾವು ನೀರನ್ನು ಹಾಕ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ಜಾಸ್ತಿ ನೀರು ಹಾಕಿದ್ರೆ ಲೈಕ್ ಇವಾಗ ನಾವೇನು ಖೀರ್ ಮಾಡ್ತೀವಲ್ಲ, ಪಾಯಸ ಮಾಡ್ತೀವಲ್ವ, ಅದೇ ಥರ ಆಗಿಬಿಡೋದು. ಅದೇ ಥರ ಆಗಬಾರ್ದು. ನಾನಿಲ್ಲಿ 3 ವಿಷಲನ್ನು ಹಾಕ್ಸ್ಕೊಂಡಿದ್ದೀನಿ. ನೀವು 2 ಹಾಕಿದರೂ ಕೂಡ ಸಾಕು. ನೋಡಿ, ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಗೋಧಿ ಹಿಟ್ಟನ್ನು ಕಲಿಸ್ಕೊತೀನಿ. ಈ ಗೋಧಿ ಹಿಟ್ಟನ್ನು ನೀವೇನು ಮಾಡಬೇಕಾಗತ್ತೆ, ಇವಾಗ ಕಡಲೆ ಹಿಟ್ಟಿನ ಆಲೂ ಬೋಂಡ ಎಲ್ಲ ಮಾಡ್ತೀರಲ್ವ, ಮಿರ್ಚಿ ಇರ್ಬೋದು, ಬಜ್ಜಿ ಮಾಡ್ತೀರಲ್ವ, ಆ ಒಂದು ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಇದನ್ನು ಉಪ್ಪು ಹಾಕಿ ಕಲಿಸ್ಕೊಳ್ಳಿ ಸ್ವಲ್ಪ. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋತೀನಿ ನಾನು ಇದಕ್ಕೆ. 1 ಚಮಚದಷ್ಟು ಬೆಲ್ಲ ಸಾಕು ಇದಕ್ಕೆ, ಜಾಸ್ತಿ ಏನು ಬೇಡ. 1 ಚಮಚದಷ್ಟು ಬೆಲ್ಲನ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ನೋಡಿ, ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಯಾಕಂದರೆ ನೀವೀಗ ಸುಕ್ಕುನುಂಡೆ ಮಾಡಿ ಆದಮೇಲೆ ಅದನ್ನು ಇವಾಗ ಇದರಲ್ಲಿ ಅದ್ದಿ ಬಿಡಬೇಕಾಗತ್ತೆ, ಅದರ ಸಲುವಾಗಿ. ನೋಡಿ, ಇದು ರೆಡಿ ಆಗಿದೆ. ಈ ಥರ ನಾನು ಏನು ಮಾಡ್ತೀನಿ, ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊತೀನಿ. ಇವಾಗ ನಾವೇನು ಕುಕ್ಕರಲ್ಲಿ ಇಟ್ಕೊಂಡಿದ್ವಲ್ವ, ಅದು ನೋಡಿ ರೆಡಿ ಆಗಿದೆ. ನೋಡಿ, ಈ ಥರ ಬೇಯಬೇಕಾಗತ್ತೆ. ಜಾಸ್ತಿ ಬೇಯಬಾರ್ದು. 2ರಿಂದ 3 ವಿಷಲ್ ಸಾಕು. ನೋಡಿ, ಇಷ್ಟೇ ಬೇಯಬೇಕಾಗತ್ತೆ. ಇದು ಕರೆಕ್ಟ್ ಇದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಅದು ಏನು ತುಂಬ ಬಿಸಿರುತ್ತಲ್ವ, ಅದು ಸ್ವಲ್ಪ ಆವಿ ಆಗಬೇಕಂದ್ರೆ ತಣಿಬೇಕಾಗತ್ತೆ. ಹಾಗೆ ನಾನೇನು ಮಾಡ್ತೀನಿ ಅಂದರೆ ಇವಾಗ ಇದು ಏನು ತಣಿದಿದೆ ಅಲ್ವಾ, ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ನಾನು ಹಾಗೆ ಆವಾಗ ಏನು ಬೆಲ್ಲ ತೊಗೊಂಡಿದ್ದೀನಲ್ವ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಅದನ್ನು. ನೋಡಿ, ಇವಾಗ ನೀಟಾಗಿ ನೋಡಿ, ಇವಾಗ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನಾನು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಕುದಿಸ್ಬೇಕಾಗತ್ತೆ ಇದನ್ನು ನಾವು ಈಗ ಸ್ಟೋವ್ ಹಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ ನೀವು. ನೋಡಿ, ಇಲ್ಲಿ ಈ ಥರ ಬರುತ್ತೆ. ಈ ಥರ ನಾವೇನು ಮಾಡಬೇಕಾಗತ್ತೆ, ತಿರುವು ಹಾಕ್ತಾನೆ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋ ಹಾಗಿಲ್ಲ. ಇದೇ ಥರ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೀವು ಕಡಲೆ ಮಡ್ಡಿ ಎಲ್ಲ ಮಾಡ್ತೀರಲ್ವ, ಸೊ ಅದೇ ಥರ ಹದದಲ್ಲೇ ಬರಬೇಕಾಗತ್ತೆ ಇದು. ಆಮೇಲೆ ನಾವು ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಕುದಿದಿದೆ. ನೋಡಿ, ಇದೇ ಥರ ಮಾಡ್ಕೋಬೇಕಾಗತ್ತೆ ನಾವು. ಈಗ ನೋಡಿ, ರೆಡಿ ಆಗ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೋಡಿ, ಇದಕ್ಕೆ ಸ್ವಲ್ಪ ಇವಾಗ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಬಿಟ್ಟು ಮತ್ತೆ ತಿರುಗ್ತಾ ಇದ್ದೀನಿ. ಇವಾಗ ನೋಡಿ, ರೆಡಿ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ಇದು ಫುಲ್ಲು ತಣಿಬೇಕಾಗತ್ತೆ, ಅದರ ಸಲುವಾಗಿ. ನೋಡಿ, ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಪ್ಲೇಟಿಗೆ ಹಾಕ್ಕೊಂಡಾದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆ ಬಿಡಬೇಕಾಗತ್ತೆ. ಆಮೇಲೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾವು. ನೋಡಿ, ತುಂಬ ಸ್ಮೂತಾಗಿ ಬರಬೇಕಾಗತ್ತೆ. ನೋಡಿ, ರೆಡಿ ಆಗಿದೆ. ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ಥರ ಬರಬೇಕಾಗತ್ತೆ. ನೋಡಿ, ಇಷ್ಟು ಸ್ಮೂತಾಗಿ ಬರಬೇಕಾಗತ್ತೆ. ಇದು ನಾನೇನು ಮಾಡ್ತೀನಿ ಅಂತಂದರೆ ಒಂದು ಉಂಡೆ ಕಟ್ಕೋತೀನಿ. ನೋಡಿ, ಇವಾಗ ಈ ಥರ ಉಂಡೆ ಕಟ್ಕೋಬೇಕಾಗತ್ತೆ. ಇದೇ ಥರನೇ ಎಲ್ಲದನ್ನು ಕೂಡ ಉಂಡೆನ ಕಟ್ಕೋತಾ ಇದ್ದೀನಿ. ನೋಡಿ, ಹಾಗೆ ಇವಾಗ ನಾನು ಒಂದು ಬಂಡಿಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ನಾವು ಅದನ್ನು ಉಂಡೆನ ಗೋಧಿ ಹಿಟ್ಟಲ್ಲಿ ಅದ್ದಿ ಬಿಡಬೇಕಲ್ವ, ಅದ್ರ ಸಲುವಾಗಿ. ನೋಡಿ,
ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಉಂಡೆನ ತೊಗೊಂಬಿಟ್ಟು ಗೋಧಿ ಹಿಟ್ಟಲ್ಲಿ ಎದ್ದು ಬಿಡ್ತೀನಿ. ಇದನ್ನು ನೀವು ಸ್ಪೂನಲ್ಲಿ ಬೇಕಿದ್ರೂ ಮಾಡ್ಬೋದು. ನಿಮಗೆ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಗೊತ್ತಾಗಿಲ್ಲ ಸ್ಪೂನಲ್ಲಿ ಈ ಥರ ಕಲಸಿಬಿಟ್ಟು ಮಾಡ್ಬೋದು. ಬಟ್ ನನಗೆ ರೂಢಿ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬಿಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ಗಣೇಶ ಹಬ್ಬದ ದಿನ ತುಂಬ ಕಜ್ಜಾಯಗಳನ್ನು ಮಾಡೋದಿರುತ್ತೆ, ಟೈಮ್ ಇರಲ್ಲ ನಮಗೆ. ಸೊ ಅದರ ಸಲುವಾಗಿ ನಾವೇನು ಮಾಡ್ಬೋದು, ಈ ಥರ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಗಣೇಶನಿಗೆ ಶ್ರೇಷ್ಠ ಕೂಡ ಹೌದು ಇದು. ನೋಡಿ ಇಲ್ಲಿ ಈ ಥರ ತಿರುಗಿ ಹಾಕ್ಕೋಬೇಕಾಗತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಮಾಡಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಈಗ ಇದು ಚೆನ್ನಾಗಾಗಿದೆ, ರೆಡಿ ಆಗಿದೆ ಇದು. ಇವಾಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೋತೀನಿ. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೋತೀನಿ. ಈಸಿಯಾಗಿ ಸಿಂಪಲ್ಲಾಗಿ ಮಾಡಬಹುದು ಇದನ್ನು. ಹಳೆ ಕಾಲದಲ್ಲಿ ತುಂಬಾ ಮಾಡ್ತಿದ್ರು ಇದನ್ನು, ಬಟ್ ಇವಾಗ ಇದು ಕಡಿಮೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಲ್ಲಿ ಇದನ್ನು ನಾವು ಈಸಿಯಾಗಿ ಮಾಡಿಕೊಂಡು ಹಾಗೆ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬೋದು. ಇದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ ಹಾಗೆ ಟ್ರೈ ಕೂಡ ಮಾಡಿ ಮನೆಯಲ್ಲಿ. ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಎಷ್ಟೋ ಜನ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಅಂಥವರಿಗೆ ಈ ವಿಡಿಯೋಸನ್ನು ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.